ವೇದಾಂತ್, ಇವ್ರ ಜೊತೆ ಏನು ಕಾಂಟ್ರಾಕ್ಟ್ ಮಾಡ್ಕೋತಿದ್ದೀರಾ? ನಮ್ಮ ಆಫೀಸ್ ಕ್ಯಾಂಟೀನ್ ಕಾಂಟ್ರಾಕ್ಟ್ ಆದರೆ ಐ ವಾಂಟ್ ಆರ್ಡರ್ ಇಟ್ ಸಾರ್ಥಕ್. ನೋ ವೇದಾಂತ್, ಕ್ಯಾಂಟೀನ್ ಕಾಂಟ್ರಾಕ್ಟ್ಗಲ್ಲ, ಬಟ್ ಕ್ಯಾಂಟೀನ್ ಕಾಂಟ್ರಾಕ್ಟ್ನ ಕೊಡೋ ಅಡ್ಮಿನ್ ಪೋಸ್ಟ್ಗೆ. ಹಲೋ, ನಾನು ಆರ್ತಿ ಕೇಟ್ರಿಂಗ್ ಸರ್ವಿಸಸ್ MD ಮಾತಾಡ್ತಿದ್ದೀನಿ. ನೀವ್ಯಾರು? ಓ, ಸುಜಾತನಾ? ಹೇಳಮ್ಮ. ಪರಿಮಳಕ್ಕ 1 kg ನಿಪ್ಪಟ್ಟು ಬೇಕಿತ್ತು. 1 kg ಏನು, 2 kgನೇ ಕೊಡ್ತೀನಿ. ಸುಜಾತ, ನಿನಗೊಂದು ಶುಭ ಸಮಾಚಾರ ಹೇಳಬೇಕು ಕಣೆ. ನಮ್ಮ ಆರ್ತಿಗೆ ಸಂಬಂಧ ಗೊತ್ತಾಯಿತು, ಸದ್ಯದಲ್ಲೇ ನಿಶ್ಚಿತಾರ್ಥ. ಹೌದಾ ಅಕ್ಕ? ಕಂಗ್ರಾಟ್ಸ್ ಅಕ್ಕ. ಆರ್ತಿನ ಕೇಳಿದೆ ಅಂತ ಹೇಳು. ನಿಶ್ಚಿತಾರ್ಥನ ಸಿಂಪಲಾಗಿ ಮಾಡ್ತಾ ಇದ್ದೀವಿ. ಮದುವೆ ದಿನ ಗೊತ್ತಾದ ಮೇಲೆ ನೀನು ಲತಾ 2 ದಿನ ಮುಂಚೆನೇ ಬಂದು ಓಡಾಡಬೇಕು. ನೀನೇನಾದರೂ ಮದುವೆ ಬೇಡ ಅಂದಿದ್ರೆ ಅಮ್ಮನ ಕಣ್ಣಲ್ಲಿ ಖುಷಿ ಕಾಣ್ತಾನೆ ಇರಲಿಲ್ಲ. ನೋಡು ಎಷ್ಟು ಖುಷಿಯಾಗಿದ್ದಾರೆ. ವಿಕ್ಕಿ ಬಗ್ಗೆ ಯೋಚನೆ ಮಾಡೋದು ಬೇಡ. ಅವರಿಗೆ ಅವ್ರ ಸ್ಟೇಟಸ್ಗೆ, ಅವ್ರ ವಯಸ್ಸಿಗೆ ಸರಿ ಹೊಂದೋ ಒಳ್ಳೆ ಹುಡುಗಿ ಸಿಗ್ತಾಳೆ. ಅಷ್ಟಕ್ಕೂ ಅವ್ರ ಸಾರಿಕಾನೇ ಮದುವೆ ಆಗ್ಬೋದು. ಅದೇ ಅಮ್ಮಂಗೇನಾದರೂ ಹೆಚ್ಚು ಕಮ್ಮಿ ಆದರೆ ಛೇ, ಇಲ್ಲ ಇಲ್ಲ. ಸರಿ ಹಬ್ಬ, ನಾವು ಬ್ಯುಸಿಯಾಗಿದ್ದಾಗಲೇ ಆರ್ಡರ್ಗಳು ಜೋರಾಗಿ ಬರ್ತವೆ. ಯಾರ್ಯಾರನ್ನ ಅಂತ ಸುಧಾರಿಸೋದು? ನನ್ನ ಮಗಳಿಗೆ ಯಾರ್ದೋ ಕೆಟ್ಟ ಕಣ್ ತಾಕಿತ್ತು ಅನಿಸುತ್ತೆ. ಈಗೆಲ್ಲ ಸರಿ ಹೋಯ್ತು. ಕಳಿಸಿ ಮನೆ. ಹೇಯ್, ಆಗೋಯ್ತು. ಭಾಷೆ ಬ್ರಿಲಿಯಂಟು ಅಂದರೆ ಇವಳು ಅವ್ರ ಅಮ್ಮ. ಅಪ್ಪಣ್ಣ ಮನೆ ಕಳಿಸ್ತಾನಂತೆ. ಈಗ ನಿನ್ ತಮಾಷೆಗೂ ಆ ಡೈಲಾಗ್ ಹೊಡೆಯಾಗಿಲ್ಲ. ನಾನೀಗ ಈ ಕಂಪ್ನಿ ಎಂಪ್ಲಾಯ್. ಅಪಾಯಿಂಟ್ಮೆಂಟ್ ಲೆಟರ್ ನನ್ನ ಹತ್ರನೇ ಇದೆ. ಇದರಲ್ಲಿ ನನ್ನ ಸೈನ್ ಜೊತೆಗೆ ಕಂಪ್ನಿ ಆಥರೈಸ್ ಸಿಗ್ನೇಟರಿ ಸೈನ್ ಕೂಡ ಇದೆ. ಈಗ ನೀನ್ ನನ್ನ ಕೆಲಸದಿಂದ ತೆಗೆಯೋ ಪ್ಲಾನ್ ಮಾಡಿದ್ರೆ ನೀನ್ ಹೇಳ್ದಲ್ಲ, ಅದೇ ತರ ಇದನ್ನ ಇಟ್ಕೊಂಡು ನಾನು ಕೇಸ್ ಹಾಕ್ತೀನಿ. ಅಮೂಲ್ಯ, 1 ನಿಮಿಷ. ವೇದಾಂತ್, ಅದೇನಾಯಿತು ಅಂದರೆ, ಈ ಲೆಟರ್ ಇಟ್ಕೊಡೋ ನನ್ನ ಹೆದರ್ಸ್ಬೋದು ಅಂತ ಅನ್ಕೋಬೇಡ. ನೀನು ಕಣ್ಣು ಮುಂದೆ ಇದನ್ನು ಹರಿದು ಬಿಸಾಕ್ತೀನಿ. ಅಲ್ಲಿ ತನಕ ನಾವೇನು ಕಳ್ಳೆಕಾಯಿ ತಿಂತರ್ತೀವ? ನೀನ್ ಮಾಡೋದನ್ನೆಲ್ಲ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಲೋಡ್ ಮಾಡ್ತೀನಿ. ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಸಾರ್ಥಕ್? ಇವಳು ನಿಮ್ಮ ತಂಗಿಯನ್ನು ಒಂದೇ ಒಂದು ಕಾರಣಕ್ಕೆ ಇವಳು ಕೆಲಸ ಕೊಟ್ಟಿದ್ದೀರಲ್ವಾ? ಯೋಗ್ಯತೆ ಇಲ್ಲದಿರೋರಿಗೆ ಯಾಕೆ ಕೆಲಸ ಕೊಡ್ತೀರಾ ಸಾರ್ಥಕ್? ಯಾಕೆ ಇನ್ಫ್ಲೂಯೆನ್ಸ್ ಮಾಡ್ತೀರಾ? ನೋ ವೇದಾಂತ್, ನಾಟ್ ಎಟ್ ಆಲ್. ನಿಮಗೆ ಡೌಟ್ ಇದ್ದರೆ ಬೇಕಿದ್ರೆ ಇಂಟರ್ವ್ಯೂ ಕಮಿಟಿ ಹತ್ರ ಚೆಕ್ ಮಾಡಿಸಿ. ಇನ್ಫ್ಯಾಕ್ಟ್ ಇವಳನ್ನ ಇಂಟರ್ವ್ಯೂ ಮಾಡಿದ ಪ್ಯಾನಲಲ್ಲೂ ನಾನು ಇರಲಿಲ್ಲ. ಶಿ ಡಿಸರ್ವ್ ಇಟ್, ಅದಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ. ಇವಳ ಅರ್ಹತೆ ಬಗ್ಗೆ ನನಗೆ ಗೊತ್ತಿಲ್ವಾ? ಏನ್ ಗೊತ್ತು ನಿಂಗೆ? ಏನು ಗೊತ್ತಿಲ್ಲದೆ ನಿನ್ ಮೂಗಿನ ನೇರಕ್ಕೆ ಜಡ್ಜ್ ಮಾಡೋದೇ ನಿನ್ ಪ್ರಾಬ್ಲಮ್. ಅದನ್ನ ಮೊದಲು ತಿಳ್ಕೊ. ನೀನೇ ದೊಡ್ಡ ಪ್ರಾಬ್ಲಮ್. ನನ್ನ ಕ್ಯಾಬಿನಲ್ಲಿ ಲೇಡೀಸ್ ಸ್ಲಿಪ್ಪರ್ಸ್ ಬಂದ್ಬಿಟ್ಟಿದೆ. ಅದು ನನ್ನ ಕ್ಯಾಬಿನ್ ಅಂತ ಗೊತ್ತಿದೆ, ನೀನೇ ತೊಗೊಂಡೋಗಿಟ್ಟಿದ್ಯಲ್ವಾ? ಸಾಧಕ್, ಐ ವಾಂಟ್ ಹರ್ ಟು ಬಿ ಟರ್ಮಿನೇಟೆಡ್ ರೈಟ್ ನೌ. ಸಾಕ್ ಸುಮ್ನಿರಯ್ಯ. ನೀನ್ ಹೇಳೋವರೆಗೂ ನನ್ನ ಸ್ಲಿಪ್ಪರ್ಸ್ ಎಲ್ಲಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಇಲ್ಲಿ ನೋಡು, ಈ ಕವರ್ ಡಿಟ್ಟೋ ಅದೇ ತರ ಇದೆ. ಇದು ನೋಡಿದ್ರೆ ಗೊತ್ತಾಗಲ್ವಾ ಬೈ ಮಿಸ್ಟೇಕ್ ಎಕ್ಸ್ಚೇಂಜ್ ಆಗಿದೆ ಅಂತ? ಸಾಧಕ್, ನೀವು ಇವಳನ್ನ ಟರ್ಮಿನೇಟ್ ಮಾಡ್ತಿರೋ ಇಲ್ವೋ? ವೇದಾಂತ್,
ನೀವು ಈ ವಿಷಯದಲ್ಲಿ ಇಂಟರ್ಫಿಯರ್ ಆಗಲ್ಲ ಅಂತ ಮೊದಲೇ ಹೇಳಿದ್ರಿ. ಇಂಟರ್ವ್ಯೂ ಬಂದವರಲ್ಲಿ ಇವಳಿಗಿಂತ ಬೆಸ್ಟ್ ಕ್ಯಾಂಡಿಡೇಟ್ ಇನ್ಯಾರೂ ಇರಲಿಲ್ಲ. ಅದಕ್ಕೆ ಈ ಡಿಸಿಷನ್ ತೊಗೊಂಡಿದ್ದೀನಿ. ಯು ಹ್ಯಾವ್ ಟು ಟ್ರಸ್ಟ್ ಮೀ ಆ್ಯಂಡ್ ಲೆಟ್ ಮೀ ಟೇಕ್ ಹರ್. ನಿನ್ನ ಲೈಫನ್ನು ಹೇಗೆ ನರಕ ಮಾಡ್ತೀನಿ ನೋಡ್ತಿರು. ಎಲ್ಲ ಹಾಳಾಗಿ ಹೋಯ್ತು. ಕಂಡು ಕನಸೆಲ್ಲ ಹುಣಸೆಹಣ್ಣ ಹೊಳೆಲ್ ತೊಳೆದಂಗೆ ಹರಿದು ಹೋಯ್ತು. ಮನೆ ಹಾಳಿ ಎಲ್ಲ ನಿನ್ನಿಂದ ಕಣೆ ಆಗಿದ್ದು. ಯಾಕಾದ್ರೂ ನನ್ನ ಹೊಟ್ಟೆಲಿ ಹುಟ್ಟಿದ್ಯೋ? ಏನು ದೊಡ್ಡ ರೋಗ ಬಂದಿದೆ ನಿನಗೆ? ಇಷ್ಟೆಲ್ಲ ಆದಮೇಲೆ ಅಪ್ಪನ ಕೈಯಲ್ಲಿ ಫೋನ್ ಇದ್ರೂ ದೆವ್ವ ಥರ ನಿಂತಿದ್ಯಲ್ಲ. ಯಾಕಿಂತ ಕೇಡು ಬುದ್ಧಿ ಬಂತು ನಿನಗೆ? ನೀನು ಉದ್ಧಾರ ಆಗಲ್ಲ ಕಣೆ, ನೀನು ಉದ್ಧಾರ ಆಗಲ್ಲ. ಹಲೋ, ಯಾಕಮ್ಮ ಕಟ್ ಮಾಡಿದೆ? ವಿಷಯ ತಿಳಿಸ್ಬಿಡ್ತೀನಿ ಬಿಡು. ನನಗೆ ಕ್ಷಮಿಸ್ಬೇಡಿಪ್ಪ. ನನಗೆ ಈ ಮದುವೆಗೆ ಒಪ್ಪಿಗೆ ಇದೆ. ಮತ್ತೆ ಇಷ್ಟೊತ್ತು ಯಾಕೆ ಗೊಂದಲದಲ್ಲಿದ್ದೆ? ಏನಾಗಿತ್ತು ನಿನಗೆ? ಪರಿ ಏನೋ ಹೇಳಿದ್ಲು ಅಂತ ಬಲವಂತ ಕುಕ್ಕೊಳ್ಳಿಲ್ಲ ತಾನೇ? ಸಾಕು, ಸುಮ್ಮನೆ ಇರಿ. ಆಗಬೇಕಾಗಿರೋದು ಆಗಿರೋವಾಗ ಮತ್ತೆ ಹೇಗಾಯ್ತು ಅಂತ ಕೇಳ್ಕೊಂಡು ನನ್ನ ಮಗಳು ಮದುವೆಗೆ ಒಪ್ಕೊಂಡಲ್ಲ ಅನ್ನೋ ಖುಷಿಲಿ ನಾನಿದ್ರೆ ನೀವು ಪ್ರಶ್ನೆಗಳು ಕೇಳ್ತಿರಲ್ಲ. ನೀನು ನಿನ್ನ ಮೂಗಿನ ನೇರಕ್ಕೆ ಯೋಚನೆ ಮಾಡಬೇಡ. ಇದು ಹಾಗಲ್ಲ. ಹೇಗಾದರೂ ಇರಲಿ, ನನ್ನ ಮಗಳು ಮದುವೆಗೆ ಒಪ್ಕೊಂಡಿದ್ದಾಳಲ್ಲ, ಅಷ್ಟು ಸಾಕು. ಈಗ ನಿನಗೆ ನೆಮ್ಮದಿ ಆಗಿರ್ಬೇಕಲ್ಲ? ನೀನು ಮದುವೆ ಆಗೋದ್ರಿಂದನೇ ಮನೇಲಿ ಎಲ್ಲರೂ ನೆಮ್ಮದಿಯಾಗಿರ್ತಾರೆ ಅನ್ನೋದಾದರೆ ನಿನ್ನ ನಿರ್ಧಾರ ಸರಿಯಾಗೇ ಇದೆ. ನೀನು ಗೌತಮ್ನ ಮದುವೆ ಆಗೋದೇ ಸರಿ. ಆರ್ತಿ, ಕೋಪದಲ್ಲಿ 4 ಮಾತಾಡಿದೆ ಅಂತ ಬೇಜಾರು ಮಾಡ್ಕೋಬೇಡ ಕಣೆ. ಇಂಥ ಒಳ್ಳೆ ಸಂಬಂಧ ಕಳ್ಕೊತೀಯಲ್ಲ ಅಂತ ಹಾಗಂದೆ ಅಷ್ಟೇ. ಕಂಗ್ರಾಟ್ಸ್ ಕಣೆ ಅಕ್ಕ.